ಹೆಲೋ ಮೈ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಿಸಿಬೇಳೆಬಾತ್ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಈ ಥರ ಬಿಸಿಬೇಳೆಬಾತ್ ಮಾಡಿದರೆ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ. ಮೊದಲು ನಾನಿಲ್ಲಿ 1 ಕಪ್ ಅಳತೆಯಷ್ಟು ತೊಗರೆಬೇಳೆ ಮತ್ತು ಹೆಸರು ಬೇಳೆ ಮತ್ತು ಅದೇ ಕಪ್ನಲ್ಲಿ ಅಕ್ಕಿ ಮೂರನ್ನು ಒಂದೇ ಅಳತೆಯಲ್ಲಿ ತೊಗೋಬೇಕು. ಮೂರನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ವಾಶ್ ಮಾಡ್ಕೊಂಬನ್ನಿ. ವಾಶ್ ಮಾಡ್ಕೊಂಬಂದಮೇಲೆ ಇದಕ್ಕೆ ತರಕಾರಿ ಹಾಕಬೇಕು. ಇಲ್ಲಿ ಆಲೂಗಡ್ಡೆ ಮತ್ತು ಕ್ಯಾರೆಟ್ ಮತ್ತು ಹಸಿ ಬಟಾಣಿ ಈ ಮೂರನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೆ. ಈ 3 ತರಕಾರಿನೂ ಇದಕ್ಕೆ ಹಾಕಿ, ನಿಮ್ಮ ಹತ್ರ ಬೀನ್ಸ್ ಇದ್ದರೆ ಬೀನ್ಸ್ ಕೂಡ ಹಾಕಿ. ಆಮೇಲೆ ಇದಕ್ಕೆ ನೀವು ಇದು ಫುಲ್ ಮುಳುಗಿ ಸ್ವಲ್ಪ ಜಾಸ್ತಿ ನೀರನ್ನೇ ಹಾಕಿ, ಅಂದರೆ ಬಿಸಿಬೇಳೆಬಾತ್ ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಇರಬಾರ್ದಲ್ವ, ಸೊ ಜಾಸ್ತಿ ನೀರು ಹಾಕಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬಿಸಿಬೇಳೆಬಾತ್ ಪೌಡ್ರ್ ಇರುತ್ತಲ್ವ ಅದನ್ನು ಕೂಡ ನೀವು ಇದಕ್ಕೆ ಹಾಕಿ. ಹಾಗೆ ನಾನಿಲ್ಲಿ 1 ಸ್ಪೂನ್ ತುಪ್ಪನ ಹಾಕ್ತಿದ್ದೀನಿ. ಮತ್ತು ಇದು ಬಿಸಿಬೇಳೆಬಾತ್ ಪೌಡ್ರ್, ಇದನ್ನ ಸ್ವಲ್ಪ ಹಾಕಿ ಬೇಯುವಾಗ, ಬಿಕಾಸ್ ಇದು ಫ್ಲೇವರ್ನ ಚೆನ್ನಾಗಿ ಕೊಡುತ್ತೆ ಬಿಸಿಬೇಳೆಬಾತ್ಗೆ. ನೋಡಿ ನಾನಿಲ್ಲಿ ಇಷ್ಟು ಬಿಸಿಬೇಳೆಬಾತ್ ಪೌಡರ್ನ ಹಾಕಿದ್ದೀನಿ. ರೆಡಿಮೇಡ್ ಬಿಸಿಬೇಳೆಬಾತ್ ಪೌಡ್ರ್ ಸಿಗುತ್ತೆ. ಸೊ ಈ ಥರ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಈ ಥರ ಒಂದು 5 ರಿಂದ 6 ವಿಷಲ್ಗೆ ಕೂಗಿಸ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ. ಫಸ್ಟು ಇಲ್ಲಿ ಆಯಿಲ್ ಹಾಕಿಬಿಟ್ಟು ಮತ್ತು 1 ಸ್ಪೂನ್ ತುಪ್ಪನೂ ಹಾಕಿ ಇದಕ್ಕೆ ಒಗ್ಗರಣೆಗೆ ಚೆನ್ನಾಗಿ ಬರುತ್ತೆ ಬಿಸಿಬೇಳೆಬಾತ್ ಟೇಸ್ಟು. ಇದಾದಮೇಲೆ ನೀವು ಇದಕ್ಕೆ ಕಾಯೋದಕ್ಕೆ ಬಿಡಿ ಎಣ್ಣೆನ. ಆಮೇಲೆ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕಿ ಎಣ್ಣೆ ಕಾಯ್ದ ಮೇಲೆ ಈ ಥರ ಅದು ಚಟಪಟ ಅಂತ ಸಿಡಿಯುತ್ತೆ. ಜೀರಿಗೆ ಸ್ವಲ್ಪ ಕಡಿಮೆ ಅಂತ ಅನಿಸಿದರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ನಾನಿಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಶುಂಠಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ. ಮೊದಲು ನಾನಿಲ್ಲಿ ಎಣ್ಣೆಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ. ಇದು ಆಪ್ಷನಲ್, ನೀವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಇದನ್ನ ಹಾಕಲೇಬೇಕು ಅಂತ ಏನಿಲ್ಲ. ಹಾಗೆ ನಿಮ್ಮ ಹತ್ರ ಶೇಂಗಾ ಇದ್ದರೆ ಶೇಂಗಾ ಕೂಡ ಹಾಕ್ಬೋದು, ಅದು ಕೂಡ ಮಧ್ಯೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟು ನಾನಿಲ್ಲಿ ಹಸಿ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ, ಅದನ್ನು ಕೂಡ ಹಾಕಿದೆ. ಅದನ್ನು ಹಾಕಿ ನೀವು 1-2 ನಿಮಿಷ ಫ್ರೈ ಮಾಡಿ, ಶುಂಠಿದು ಫ್ಲೇವರ್ ಎಲ್ಲ ಬಿಡೋ ತನಕ. ನೆಕ್ಸ್ಟು ಇದಾದಮೇಲೆ ನೀವು ಇದಕ್ಕೆ ಈರುಳ್ಳಿನ ಹಾಕಿ, ಈರುಳ್ಳಿನೂ ಸಮೇತ ನೀವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಈರುಳ್ಳಿ ಸಮೇತ ಹಾಕಿ ಈ ಥರ ಹಾಕಿ ಇದನ್ನು ಸಮೇತ ಒಂದು 2 ಮಿನಿಟ್ಸ್ ಫ್ರೈ ಮಾಡಿ. ಇದು ಸಮೇತ ಹಸಿ ವಾಸನೆ ಹೋಗಬೇಕು ಈರುಳ್ಳಿನೂ. ಈ ಥರ ನೀವು ಫ್ರೈ ಮಾಡ್ತಾ ಬನ್ನಿ. ನೋಡಿ ಇಲ್ಲಿ ಈರುಳ್ಳಿ ಬೆಂದಿದೆ. ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಟೊಮ್ಯಾಟೋನ ಹಾಕ್ತಿದ್ದೀನಿ.